ಸ್ಮಶಾನ ಕುರುಕ್ಷೇತ್ರ ಕುವೆಂಪು ಅವರ ಬಹಳ ಪ್ರಸಿದ್ಧ ನಾಟಕ. ಇದರ ಹಿನ್ನೆಲೆ ನಿಮಗೆಲ್ಲ ತಿಳಿದಿರುವ ಮಹಾಭಾರತದ ಕಥೆಯೇ ಆಗಿದೆ. ಈ ನಾಟಕ ಕೇವಲ ಯುದ್ಧವನ್ನು ಹೇಳುವುದಿಲ್ಲ, ಬದಲಿಗೆ ಯುದ್ಧ ಮುಗಿದ ನಂತರದ ಕಥೆಯನ್ನು ಹೇಳುತ್ತದೆ. ಮಹಾಭಾರತದಲ್ಲಿ ವೇದವ್ಯಾಸರು ಕುರುಕ್ಷೇತ್ರ ಯುದ್ಧವನ್ನು ಎಲ್ಲಿಗೆ ಕೊನೆಗೊಳಿಸಿದ್ದರೋ ಅಲ್ಲಿಂದ ಈ ಕತೆ ಶುರುವಾಗುತ್ತದೆ. ಆ ದೃಶ್ಯ 18 ದಿನಗಳ ಕಾಲ ನಡೆದ ಭಯಾನಕ ಕುರುಕ್ಷೇತ್ರ ಯುದ್ಧ ಅದು ಮುಗಿದಿದೆ. ಯುದ್ಧ ಭೂಮಿ ಈಗ ಹೇಗಿದೆ ಎಂದರೆ ಅದು ಯುದ್ಧ ಭೂಮಿಯಾಗಿ ಉಳಿದಿಲ್ಲ, ಬದಲಿಗೆ ದೊಡ್ಡದಾದ ಸ್ಮಶಾನದಂತೆ ಭಾಸವಾಗುತ್ತಿದೆ. ಎಲ್ಲೆಲ್ಲೂ ರಕ್ತ, ಮುರಿದ ರಥಗಳು ಮತ್ತು ಬಿದ್ದ ಹೆಣಗಳು. ಈಗ ಪಾಂಡವರು ಗೆದ್ದಿದ್ದಾರೆ, ಆದರೆ ಅವರ ಗೆಲುವು ಸಂತೋಷ ತಂದಿಲ್ಲ. ಅಲ್ಲಿರುವ ಪ್ರಮುಖ ಪಾತ್ರಗಳಾದ ಶ್ರೀಕೃಷ್ಣ, ಪಾಂಡವರಾದ ಧರ್ಮರಾಯ, ಭೀಮ, ಅರ್ಜುನ ಮತ್ತು ಕೌರವರ ಬಂಧುಗಳು ಎಲ್ಲರೂ ಆಳವಾದ ದುಃಖ ಮತ್ತು ನೋವಿನಲ್ಲಿ ಮುಳುಗಿದ್ದಾರೆ. ಈ ಕಥೆಯ ಮೂಲಕ ಕುವೆಂಪು ಅವರು ಒಂದು ದೊಡ್ಡ ಸತ್ಯವನ್ನು ಹೇಳುತ್ತಾರೆ. ಯುದ್ಧವೆಂದರೆ ವಿನಾಶ. ಭೀಮನು ತೀವ್ರ ದುಃಖದಿಂದ ಕಡೆಗುಂ ಪೊಲಸಾದುದು ಈ ಭಾರತ ಸಂಗ್ರಾಮಂ, ಅಂದರೆ ಈ ಮಹಾಭಾರತ ಯುದ್ಧವು ಕೊನೆಗೆ ಸಂಪೂರ್ಣ ವ್ಯರ್ಥವಾಯಿತು ಎಂದು ಹೇಳುತ್ತಾನೆ. ಅಂದರೆ ನಾವು ನ್ಯಾಯಕ್ಕಾಗಿ ಯುದ್ಧ ಮಾಡಿದೆವು ಎಂದುಕೊಂಡರೂ ಕೊನೆಗೆ ಉಳಿದಿರುವುದು ನ್ಯಾಯವಲ್ಲ, ನಾಶ ಮಾತ್ರ. ಈ ನಾಟಕ ಕೇವಲ ರಾಜಮನೆತನದವರ ಕಷ್ಟವನ್ನು ಹೇಳುವುದಿಲ್ಲ, ಬದಲಿಗೆ ಯುದ್ಧದಲ್ಲಿ ಪ್ರಾಣ ಕಳೆದುಕೊಂಡ ಸಾಮಾನ್ಯ ಸೈನಿಕರ ನೋವನ್ನೂ ಎತ್ತಿ ತೋರಿಸುತ್ತದೆ. ಯುದ್ಧದಲ್ಲಿ ಸಾಯುತ್ತಿರುವ ಒಬ್ಬ ಸೈನಿಕನು ತನ್ನ ಯಜಮಾನರಲ್ಲಿ ಕ್ಷಮೆ ಕೇಳುವ ದೃಶ್ಯವನ್ನು ಕವಿ ಚಿತ್ರಿಸಿದ್ದಾರೆ. ಯುದ್ಧದಿಂದ ತಮ್ಮ ಮಕ್ಕಳನ್ನು ಕಳೆದುಕೊಂಡ ತಾಯಂದಿರು ಕೌರವರು ಹಾಳಾಗಲಿ, ಪಾಂಡವರು ಹಾಳಾಗಲಿ ಎಂದು ಅಳುವ ದೃಶ್ಯವನ್ನು ಕುವೆಂಪು ತೋರಿಸುತ್ತಾರೆ. ಇಲ್ಲಿ ಗೆದ್ದ ಪಾಂಡವರು ಅಥವಾ ಸೋತ ಕೌರವರು ಯಾರಿಗೂ ಜಯ ಸಿಕ್ಕಿಲ್ಲ, ಬದಲಿಗೆ ಎಲ್ಲ ಕಡೆಯೂ ದುರಂತವೇ ತುಂಬಿದೆ. ಯುದ್ಧದಿಂದ ಅನ್ಯಾಯ, ಕ್ರೌರ್ಯ, ವಿನಾಶ ಮತ್ತು ಅವಿವೇಕ ಮಾತ್ರ ಉಳಿದಿದೆ. ಆರಂಭದಲ್ಲಿ ಯುದ್ಧವು ನ್ಯಾಯವನ್ನು ತರುತ್ತದೆ ಎಂದು ಜನರು ಭಾವಿಸಿದ್ದರು, ಆದರೆ ಯುದ್ಧದ ನಂತರವೂ ಮತ್ತೆ ಸಾಮಾನ್ಯರ ಬಲಿ ಮುಂದುವರಿಯುತ್ತದೆ. ಆದರೂ ಕುವೆಂಪು ಅವರು ಈ ಶೂನ್ಯದಲ್ಲಿ ಒಂದು ಭರವಸೆಯನ್ನು ಇಡುತ್ತಾರೆ. ಎಲ್ಲ ವಿನಾಶದ ನಂತರ ಹೊಸ ಸಮಾಜದ ನಿರ್ಮಾಣದ ಆಶಯವನ್ನು ಈ ನಾಟಕ ವ್ಯಕ್ತಪಡಿಸುತ್ತದೆ. ನಾಟಕದ ವಿಶ್ಲೇಷಣೆ ಮತ್ತು ಮುಖ್ಯಾಂಶಗಳನ್ನು ಚರ್ಚಿಸೋಣ. ಸ್ಮಶಾನ ಕುರುಕ್ಷೇತ್ರ ಕೇವಲ ಕತೆ ಹೇಳುವ ನಾಟಕವಲ್ಲ, ಇದು ಯುದ್ಧದ ನೈತಿಕತೆ ಮತ್ತು ಮಾನವೀಯತೆಯ ಬಗ್ಗೆ ಆಳವಾದ ತಾತ್ವಿಕ ಪ್ರಶ್ನೆಗಳನ್ನು ಒಳಗೊಂಡಿರುವ ಪ್ರಬುದ್ಧ ಕೃತಿಯಾಗಿದೆ. ಯುದ್ಧದ ನಿರರ್ಥಕತೆಯ ಸಾರ್ವಕಾಲಿಕ ಸಂದೇಶ ನೀಡುವ ಈ ನಾಟಕವನ್ನು 1931ರಲ್ಲಿ ಮೊದಲ ವಿಶ್ವ ಯುದ್ಧದ ಹಿನ್ನೆಲೆಯಲ್ಲಿ ಬರೆಯಲಾಯಿತು. ಕುವೆಂಪುರವರು ಮಹಾಭಾರತದ ಕಥಾವಸ್ತುವನ್ನು ಆಧರಿಸಿದ್ದರೂ ನಾಟಕದಲ್ಲಿ ಸಮಕಾಲೀನ ಮತ್ತು ಭವಿಷ್ಯದ ಮೌಲ್ಯಗಳನ್ನು ತಂದಿದ್ದಾರೆ. ಇದರ ಸಾರ್ವಕಾಲಿಕ ಸಂದೇಶದಿಂದಾಗಿ ಈ ನಾಟಕವು ಕಾರ್ಗಿಲ್ ಯುದ್ಧದಂತಹ ಇತ್ತೀಚಿನ ಯುದ್ಧಗಳಿಗೂ ಅನ್ವಯವಾಗುತ್ತದೆ ಎಂಬುದು ಸಾಬೀತಾಗಿದೆ. ಇಂದು ಸಾಮಾಜಿಕ ಜಾಲತಾಣಗಳು ಮತ್ತು ಮಾಧ್ಯಮಗಳ ಮೂಲಕ ನಡೆಯುತ್ತಿರುವ ಯುದ್ಧೋನ್ಮಾದದ ಹಿನ್ನೆಲೆಯಲ್ಲಿಯೂ ಈ ನಾಟಕ ಪ್ರಸ್ತುತವಾಗಿದೆ. ಯುದ್ಧಗಳು ಜಗತ್ತಿಗೆ ನಾಶವನ್ನು ಮಾತ್ರ ನೀಡುತ್ತವೆ ಎಂಬ ಸತ್ಯವನ್ನು ಇದು ಸಾರುತ್ತದೆ. ಕುವೆಂಪು ಅವರು ನಾಟಕದಲ್ಲಿ ಪ್ರತಿಮಾ ಸೃಷ್ಟಿ ವಿಧಾನವನ್ನು ಬಳಸಿದ್ದಾರೆ. ಕವಿಯ ಪ್ರಕಾರ ಯುದ್ಧವು ಕೇವಲ ಒಂದು ಘಟನೆಯಲ್ಲ, ಅದು ವಿನಾಶ, ಕ್ರೌರ್ಯ, ಅನ್ಯಾಯ ಮತ್ತು ಸಂಸ್ಕೃತಿಯ ಸಾವಿಗೆ ಒಂದು ಪ್ರತಿಮೆಯಾಗಿದೆ. ನಾವು ಯುದ್ಧವನ್ನು ಗೆಲ್ಲುತ್ತೇವೆ ಎಂದು ಭಾವಿಸಿದರೂ ಕೊನೆಗೆ ಸಂಸ್ಕೃತಿ, ನಾಗರಿಕತೆ, ಪ್ರಗತಿ ಎಲ್ಲವೂ ನಾಶವಾಗುತ್ತದೆ. ಉದಾಹರಣೆಗೆ, ಮುರಿದ ರಥದ ಚಕ್ರವು ಯುದ್ಧದ ನಿರರ್ಥಕತೆಗೆ ಪ್ರತೀಕವಾದರೆ, ಅರಮನೆಯ ಒಂಟಿ ಕಂಬವು ಸರ್ವನಾಶಗೊಂಡ ಸಾಮ್ರಾಜ್ಯದ ಅವನತಿಗೆ ರೂಪಕವಾಗಿದೆ. ನಾಟಕವು ಯುದ್ಧದ ನಂತರದ ಶೂನ್ಯದಲ್ಲಿ ಹೊಸ ಸಮಾಜದ ಹುಟ್ಟಿನ ಸಾಧ್ಯತೆಗಳನ್ನು ಹೇಳುತ್ತದೆ. ಇದು ಕಾಲಧರ್ಮ ಮತ್ತು ಸರ್ವೋದಯ, ಅಂದರೆ ಸಾರ್ವತ್ರಿಕ ಏಳಿಗೆ ಎಂಬ ಪರಿಕಲ್ಪನೆಗಳನ್ನು ಒಳಗೊಂಡಿದೆ. ಆದರೆ ಕುವೆಂಪು ಅವರು ಇಲ್ಲಿ ಒಂದು ವಿಶಿಷ್ಟವಾದ ವಿಮರ್ಶೆಯನ್ನು ಮುಂದಿಡುತ್ತಾರೆ. ಕೆಲವು ವಿಮರ್ಶಕರ ಪ್ರಕಾರ ಕುವೆಂಪು ಅವರು ನಾಟಕದ ಕೊನೆಯಲ್ಲಿ ಮಹಾಭಾರತ ಯುದ್ಧವು ಶ್ರೀಕೃಷ್ಣ ಆಡಿಸಿದ ಪೂರ್ವ ನಿರ್ಧಾರಿತ ನಾಟಕ ಎಂದು ಪ್ರತಿಪಾದಿಸುತ್ತಾರೆ. ಶ್ರೀಕೃಷ್ಣನನ್ನು ಜಗನ್ನಾಟಕ ಮಂಡಳಿಯ ಸೂತ್ರಧಾರ ಎಂದು ಮತ್ತು ಮನುಷ್ಯರನ್ನು ಅವನ ಪಾತ್ರಧಾರಿಗಳು ಎಂದು ಚಿತ್ರಿಸಲಾಗಿದೆ. ಈ ದೃಷ್ಟಿಕೋನವು ಪುರೋಹಿತಶಾಹಿ ಸಿದ್ಧಾಂತಕ್ಕೆ ಪೂರಕ ಎಂದು ತಾತ್ವಿಕ ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. ದೇವರೇ ಸೂತ್ರಧಾರನಾಗಿದ್ದರೆ ಇಷ್ಟೊಂದು ಅಗಣಿತ ಅಮಾಯಕ ಜನರ ರಕ್ತ ಹರಿಯಬೇಕಿತ್ತೇ
ಮನುಷ್ಯನ ಇಚ್ಛೆಗೆ ಅನಿಸಿಕೆಗೆ ಬೆಲೆ ಎಲ್ಲಿ ಎಂಬಂತಹ ಗಂಭೀರ ಪ್ರಶ್ನೆಗಳನ್ನು ಈ ನಾಟಕ ಹುಟ್ಟಿಸುತ್ತದೆ. ಈ ನಾಟಕವು ಕುವೆಂಪು ಅವರ ವಿಶಿಷ್ಟವಾದ ಹಳಗನ್ನಡದ ಸ್ಪರ್ಶವಿರುವ ಕನ್ನಡ ಶೈಲಿಯನ್ನು ಬಳಸಿದೆ. ಇದು ಕೃತಿಯ ಕಲಾತ್ಮಕ ಸಿದ್ಧಿಯನ್ನು ಹೆಚ್ಚಿಸಿದೆ ಎಂದು ವಿಮರ್ಶಕರು ಅಭಿಪ್ರಾಯಪಟ್ಟಿದ್ದಾರೆ. ಒಟ್ಟಾರೆಯಾಗಿ ಸ್ಮಶಾನ ಕುರುಕ್ಷೇತ್ರ ನಾಟಕವು ಆಳುವ ವರ್ಗಗಳ ಸ್ವಾರ್ಥಕ್ಕಾಗಿ ಬಲಿಯಾಗುವ ಅಮಾಯಕ ಜನರ ದುರಂತವನ್ನು ಮತ್ತು ಸಂಘರ್ಷಗಳಿಂದ ಸರ್ವನಾಶ ಎಂಬ ಸಾರ್ವಕಾಲಿಕ ಸತ್ಯವನ್ನು ಸಾರುವ ಪ್ರತಿಮಾತ್ಮಕ ದೃಶ್ಯ ಕಾವ್ಯವಾಗಿದೆ.